ಟ್ಯಾಕ್ಸೇಷನ್ ಬಿಲ್ ಏನು ಹೇಳುತ್ತೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಈಗ ಸರ್ ಮುಂಚೆ ಎಲ್ಲ ಅಂದರೆ ಈ 1964 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಆಗರ್ಭ ಶ್ರೀಮಂತರಿಗೆ ಡೈರೆಕ್ಟ್ ಟ್ಯಾಕ್ಸನ್ನು ಸೇವ್ ಮಾಡೋದಕ್ಕೆ ಹಲವು ಮಾರ್ಗಗಳಿತ್ತು. ಅಂದರೆ ಎಲ್ಲೋ ದಾನ ಮಾಡೋದು, ಯಾವುದೋ ವಿಕ್ಟಿಮ್ಸ್ಗೆ ಮನೆ ಕಟ್ಟಿಸ್ಕೊಡೋದು, ಆ ಥರದ್ದೆಲ್ಲ ಇತ್ತು. ಸೊ ಟ್ಯಾಕ್ಸ್ ಅವ್ರಿಗೆ ಸೇವ್ ಆಗ್ತಾ ಇತ್ತು. ಬಟ್ ಮಿಡ್ಲ್ ಕ್ಲಾಸ್ ಜನರಿಗೆ ಡೈರೆಕ್ಟ್ ಟ್ಯಾಕ್ಸನ್ನು ಉಳಿಸೋದಕ್ಕೆ ಅವಕಾಶನೇ ಇರಲಿಲ್ಲ. ಒಂದು ಎಕ್ಸಾಂಪಲ್ ಅಂದರೆ ಈಗ ಐಫೋನ್ನ ಆಗರ್ಭ ಶ್ರೀಮಂತ ತೊಗೊಳ್ಬೇಕಂದ್ರೆ ಅಥವಾ ಅಮೆರಿಕದ ಕನೆಕ್ಷನನ್ನು ಯೂಸ್ ಮಾಡಿ 40% ಉಳಿಸ್ಬೋದು. ಬಟ್ ನಾವು ಮಿಡ್ಲ್ ಕ್ಲಾಸ್ ಜನ 40% ಟ್ಯಾಕ್ಸ್ ಕಟ್ಟಿನೇ ತೊಗೊಳ್ಬೇಕು ಅದನ್ನ. ಸೊ ಈ ಡೈರೆಕ್ಟ್ ಟ್ಯಾಕ್ಸ್ ಸೇವ್ ಮಾಡೋ ವಿಚಾರದಲ್ಲಿ ಆಗರ್ಭ ಶ್ರೀಮಂತರು ಮಿಡ್ಲ್ ಕ್ಲಾಸ್ ಜನರಿಗೆ ಏನು ಉಪಯೋಗ ಆಗುತ್ತೆ ನ್ಯೂ ಟ್ಯಾಕ್ಸೇಷನ್ ಬಿಲ್ನಲ್ಲಿ ಅಂತ? ಈಗ ಇನ್ಕಮ್ ಟ್ಯಾಕ್ಸ್ ಬಿಲ್ ಟ್ಯಾಕ್ಸ್ ಪೇಯರ್ಸ್ ಅಂತ ಒಂದು ಕ್ಯಾಟಗರಿ ನೋಡ್ತಾರಷ್ಟೇ ಹೊರತು ಅದರಲ್ಲಿ ಶ್ರೀಮಂತರು ಬಡವರು ಅಂತ ನೋಡಲ್ಲ. ಯಾರ್ಯಾರಿಗೆ ಇನ್ಕಮ್ ಇದೆಯೋ ಇಟ್ಸ್ ಎ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಕಮ್ಮಿ ಇನ್ಕಮ್ ಇದ್ದವರು ಕಮ್ಮಿ ಟ್ಯಾಕ್ಸ್ ಕಟ್ತಾರೆ, ಜಾಸ್ತಿ ಇನ್ಕಮ್ ಇದ್ದವರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ. ಯಾವ ರೂಲ್ಸ್ ಜಾಸ್ತಿ ಇನ್ಕಮ್ ಇದ್ದವ್ರಿಗೆ ಅಪ್ಲೈ ಆಗುತ್ತೋ ಅದೇ ರೂಲ್ಸ್ ಕಮ್ಮಿ ಇನ್ಕಮ್ ಇದ್ದವರಿಗೂ ಅಪ್ಲೈ ಆಗುತ್ತೆ. ಎಲ್ಲಿಯೂ ಈ ಥರ ಕಾರ್ವ್ ಔಟ್ ಮಾಡಿ ಇವರಿಗೆ ಕಮ್ಮಿ ಆ ಥರದ್ದು ಪ್ರಾವಿಷನ್ಸ್ ಏನಿಲ್ಲ. ಇಟ್ಸ್ ಎ ಯೂನಿವರ್ಸಲ್ ಲಾ, ಎಲ್ರಿಗೂ ಒಂದೇ ಥರನಾದ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಆಸ್ ಐ ಸೆಡ್ ಪ್ರೋಗ್ರೆಸಿವ್ ಅಂದರೆ ಹೆಚ್ಚು ಟ್ಯಾಕ್ಸ್ ಇದ್ದವರು ಹೆಚ್ಚು ಟ್ಯಾಕ್ಸ್ ಹೆಚ್ಚು ಇನ್ಕಮ್ ಇದ್ದವರು ಹೆಚ್ಚು ಟ್ಯಾಕ್ಸ್ ಕಟ್ತಾರೆ. ಅಂದರೆ ಸರ್ಚಾರ್ಜ್ ಅಂತ ಇದೆ. ಈಗ 1 ಕೋಟಿ ಮೇಲೆ ಇದ್ದವನಿಗೆ 15% ಸರ್ಚಾರ್ಜ್ ಬರುತ್ತೆ, 2 ಕೋಟಿ ಮೇಲೆ ಇದ್ರೆ 25% ಸರ್ಚಾರ್ಜ್ ಬರುತ್ತೆ. ಅದು ಕಮ್ಮಿ 20 ಲಕ್ಷ ಇದ್ದವನಿಗೆ ಸರ್ಚಾರ್ಜೇ ಬರಲ್ಲ. ಆದ್ರಿಂದ ಕಡಿಮೆ ಮಿಡ್ಲ್ ಕ್ಲಾಸ್ ಯಾರಿದ್ದಾರೆ ಅವರಿಗೆ ನ್ಯಾಚುರಲಿ ಟ್ಯಾಕ್ಸ್ ರೇಟ್ ಕಮ್ಮಿನೇ ಇದೆ. ಬೇರೆ ದೇಶಗಳ ಟ್ಯಾಕ್ಸ್ ರೇಟ್ಸ್ಗೆ ಕಂಪೇರ್ ಮಾಡಿದ್ರೆ ಭಾರತದ ಟ್ಯಾಕ್ಸ್ ರೇಟ್ಸ್ ಏನು ಅಂತ ಅಬ್ನಾರ್ಮಲಿ ಹೈ ಅನ್ನೋ ಥರ ಇಲ್ಲ. ಇನ್ಫ್ಯಾಕ್ಟ್ ಕೆಲವು ಏನೋ ಸ್ಲ್ಯಾಬಲ್ಲಿ ಬೇರೆ ದೇಶ ಕಮ್ಮಿ ಇಲ್ಲಿ ಕಮ್ಮಿನೇ ಇದೆ. ಈಗ UK ನಲ್ಲೆಲ್ಲ 40% ಪ್ಲಸ್ ಇದೆ, ಈವನ್ US ನಲ್ಲೂ ಇದೆ. ಸೊ ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್. ಈಗ ಹೊಸ ಬಿಲ್ ಇಂಪ್ಲಿಮೆಂಟ್ ಆದ ನಂತರದ ಮಾತಾಡ್ತಾ ಇದ್ದೀನಿ. ಹೊಸ ಬಿಲ್ ಇಂಪ್ಲಿಮೆಂಟ್ ಆದ ನಂತರ ಈ ಪೆಂಡಿಂಗ್ ಟ್ಯಾಕ್ಸ್ ರೀಫಂಡ್ಸ್ ಇರ್ತವಲ್ಲ ಸರ್, ಅದು ಅದ್ರ ಕತೆ ಅದು ಹೆಂಗೆ, ಅದು ಅವರು ಏನು ಮಾಡಬೇಕಾಗುತ್ತೆ ಇದಕ್ಕೆ ವಿಚಾರದಲ್ಲಿ ಅಂತಂದ್ಬಿಟ್ಟು. ಈಗ ಯಾವುದೇ ಒಂದು ಹೊಸ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆ ಹಿಂದೆ ಆ್ಯಕ್ಟನ್ನು ರಿಪೀಲ್ ಮಾಡೋದು ಅಂತ ಹೇಳ್ತಾರೆ. ಅದನ್ನು ತೆಗೆದು ಹೊಸದು ಬರುತ್ತೆ ಅಂತ. ಈ ರಿಪೀಲ್ ಮತ್ತೆ ಸೇವಿಂಗ್ಸ್ ಅಂತ ಒಂದು ಕ್ಲಾಸ್ ಇಟ್ಟಿರ್ತಾರೆ. ಈಗ GST ಆ್ಯಕ್ಟಲ್ಲಿ ಹೋಗಿ ನೀವು ನೋಡಿದ್ರೆ ಸರ್ವಿಸ್ ಟ್ಯಾಕ್ಸ್ ಬಂದ ನಂತರ ಬಂದಿರೋದು ಅಲ್ಲೊಂದು ರಿಪೀಲ್ ಆ್ಯಂಡ್ ಸೇವಿಂಗ್ಸ್ ಕ್ಲಾಸ್ ಅಂತ ಇರುತ್ತೆ. ಅದೇ ಥರ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ನಲ್ಲಿ ಲಾಸ್ಟ್ ಸೆಕ್ಷನ್ 530 ಸೆಕ್ಷನ್ ಈಸ್ ಕಾಲ್ಡ್ ರಿಪೀಲ್ಸ್ ಆ್ಯಂಡ್ ಸೇವಿಂಗ್ಸ್ ಕ್ಲಾಸ್ ಅಂತ. ಅದರಲ್ಲಿ ಒಂದಷ್ಟು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಅಂದರೆ ಯಾವ್ದು ಹಳೆ ಆ್ಯಕ್ಟ್ ಪ್ರಕಾರ ನೀವು ನಡೆಸಿದಿರೋ ಅದು ಎಲ್ಲವೂ ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ. ಅಂದ್ರೆ ಈಗ ನಮ್ಮಂತ ಟ್ಯಾಕ್ಸ್ ಪ್ರಾಕ್ಟೀಷನರ್ಸಿಗೆ 6 ವರ್ಷದವರೆಗೆ ಅವರು ನಮ್ಮ ರೆಕಾರ್ಡ್ಸನ್ನ ಚೆಕ್ ಮಾಡ್ಬೋದು ಫೈನಾನ್ಷಿಯಲ್ ಇಯರ್ ಆಗಿ. ಅಂದ್ರೆ ಫಸ್ಟ್ 2026 ಇದು ಸ್ಟಾರ್ಟ್ ಆದ್ರೆ ಸುಮಾರು 2032ನೇ ಇಸ್ವಿಯವರೆಗೆ ಟ್ಯಾಕ್ಸ್ ಪ್ರಾಕ್ಟೀಷನರ್ಸು ಹಳೆ ಆಕ್ಟ್ ಅನ್ನು ಮೂಲೆಗೆ ಹಾಕದೆ ಓದಬೇಕಾಗತ್ತೆ ಮತ್ತು ಹೊಸ ಆಕ್ಟ್ ಅನ್ನು ಓದಬೇಕಾಗುತ್ತೆ. ಎರಡು ಕಂಟಿನ್ಯೂ ಆಗುತ್ತೆ. ಈಗ ಒಂದು ಕ್ವಿಕ್ ಕ್ವೆಶನ್, ಈಗ ಸೆಲೆಕ್ಟ್ ಕಮಿಟಿ ಕೊಟ್ಟಿದ್ದಾರೆ ಈ ಬಿಲ್ನ, ಓಂ ಬಿರ್ಲಾ ಅವ್ರು ನೋಡಿ ಪರಾಮರ್ಶಿಸಿ ಅಂತ ಹೇಳ್ಬಿಟ್ಟು, ಅವರು ಕೆಲವು ಶಿಫಾರಸುಗಳನ್ನು ಮಾಡಿದ ತಕ್ಷಣ ಚೇಂಜ್ ಆಗುತ್ತಾ, ಮತ್ತೆ ಇದು ಎಫೆಕ್ಟಿವ್ ಆಗಿ ಲಾ ಆಗಿ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ? ಈ 2026 ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅಥವಾ ಏನಾದರೂ ಮತ್ತಲ್ಲಿ ಟೆಕ್ನಿಕ್ಯಾಲಿಟಿ ಇಶ್ಯೂಸ್ ಬರುತ್ತಾ ಹೇಗೆ ಅಂತ? ಈಗ ಈ ಬಿಲ್ಲನ್ನು ಮನಿ ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರಿಂದ ರಾಜ್ಯಸಭೆಗೆ ಇದರ ಮೇಲೆ ಹೆಚ್ಚಿನ ಇಲ್ಲದೆ ಇರೋ ಕಾರಣ ಮತ್ತೆ ಈಗ ಆಲ್ರೆಡಿ ಇದನ್ನ ಸೆಲೆಕ್ಟ್ ಕಮಿಟಿನಲ್ಲಿ 31 ಜನರದ್ದು ಕಮಿಟಿ ಮಾಡಿದ್ದಾರೆ. ನಮ್ಮವರೇ ಆದ ಜಗದೀಶ್ ಶೆಟ್ಟರು ಅದರಲ್ಲಿ ಮೆಂಬರ್ ಇದ್ದಾರೆ. ಸೊ ಅವ್ರು ಡೇಟು ಕೊಟ್ಟಿದ್ದಾರೆ. ಮಾನ್ಸೂನ್ ಬಡ್ಜೆಟ್ ಸೆಷನ್ ಯಾವಾಗ ಜುಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ಅದರ ಫಸ್ಟ್ ಡೇನೇ ಇದ್ರದ್ದು ನೀವು ರಿಪೋರ್ಟ್ ಕೊಡಬೇಕು ಅಂತ. ಸೊ ಇನ್ನು 3-4 ತಿಂಗಳಲ್ಲಿ ಅವ್ರು ರಿಪೋರ್ಟ್ ಮಾಡಿ ಅವ್ರದ್ದು ಏನಾದ್ರು ಅಬ್ಸರ್ವೇಷನ್ಸ್ ಇದ್ರೆ, ಅಬ್ಸರ್ವೇಷನ್ ಇರುತ್ತೆ. ಯಾಕೆಂದ್ರೆ ಈಗ ನಾವು ಈ ಆಕ್ಟ್ ಅನ್ನ ಓದಿದಾಗ ಇಲ್ಲೊಂದು ಸಣ್ಣ ಪುಟ್ಟ ಡೌಟ್ಸ್ ಆಗಿದೆ, ಅದನ್ನ ಎಲ್ಲ ಲಿಸ್ಟ್ ಮಾಡಿ ಪ್ರೊಬೆಬಲಿ ಈವನ್ ಇಂಡಸ್ಟ್ರಿ ಅವರು ICANವ್ರಿಗೂ ಕೊಟ್ಟಿದ್ದಾರೆ. ಅವರೆಲ್ಲ ನೋಡಿ ಕೊಡೋದ್ರ ಒಪಿನಿಯನ್ಸ್ ಬೇಸಿಸ್ ಮೇಲೆ ಅವರು ಮಾಡಿಫಿಕೇಶನ್. ರೈಟ್ ಕುಮಾರ್ ಪ್ರಸಾದ್ ಸರ್, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಆಕ್ಚುಲಿ ಇಡೀ ದಿನ ಮಾತಾಡಿದ್ರು ಕರಗದ ವಸ್ತು ಇದು ನನ್ನ ಪ್ರಕಾರ. ಯಾಕಂದ್ರೆ ನೀವೇ ಹೇಳ್ತಾ ಇದ್ದೀರಾ ಏನೇನು ಲೂಪ್ ಹೋಲ್ಸ್ಗಳಿದೆ, ಏನೇನು ಓದಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಇವಾಗ ಸದ್ಯಕ್ಕೆ ಇದು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬ ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ವೀಕ್ಷಕರಿಗೂ ಕೂಡ ತಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ.